ಸುಮಾರು ಒಂದು 8 ವರ್ಷದಿಂದ ಈ ರ್ಯಾಪ್ ಸಾಂಗ್ ಮಾಡ್ಕೊಂಬರ್ತಿದ್ದೆ. ಮತ್ತು ಈ ಸಾಂಗ್ ಮಾಡಬೇಕಾದ್ರೆ ಉದ್ದೇಶ ಏನಂದರೆ ವಿಜಯಣ್ಣನೇ. ನಂದೊಂದು ಸಾಂಗ್ ರಿಲೀಸ್ ಆಗಿತ್ತು, ಯಾವುದಂದರೆ ಒಂದು ವಾರ್ ರೆಡಿ ಅಂತ. ಆ ಸಾಂಗ್ ರಿಲೀಸ್ ಆದಾಗ ಅದರೊಂದು ಪಾರ್ಟ್ ಇದೆ, ನಂಗ್ಲು ತಿಂಡ್ರದ್ದು ಶೀಶ್ಕಳಿ ಬಳಕ್ ಮಾವು ಎಂಗೇರಿಯಾ ಅರ್ಕೆರೆ ಅಪ್ಡೇನೆ ಉಳಿಂ ಅಂತ ಒಂದು ಸಾಂಗ್. ಅದು ತುಂಬ ವೈರಲ್ ಆಯಿತು. ಆಮೇಲೆ ವಿಜಯಣ್ಣ ಅವ್ರು ಬಂದು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ನಂಬಿರಲಿಲ್ಲ. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮದೊಂದು ಟೀಮ್ ಇದೆ, ಕಲೆ ಕ್ರಿಮಿನಲ್ಸ್ ಅಂತ ಒಂದು ಟೀಮ್. ಆ ಟೀಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ ಯಾರ್ಯಾರು ಬಂದಿದ್ದೀರಾ ಆ ಟೀಮಿಂದ? ಬನ್ನಿ, ಆ ಟೀಮ್ ಜಲ್ದಿ ಬನ್ನಿ, ಜಲ್ದಿ ಬನ್ನಿ, ಮೇಲೆ ಬನ್ನಿ, ಮಾತಾಡಪ್ಪ. ನೀನು ಮಾತಾಡ್ತಾರೆ, ನೀನು ಬಾಮ, ಟೀಮ್ ಫುಲ್ ಬನ್ರಪ್ಪ. ಆ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ನಂಬಿರಲಿಲ್ಲ. ನಾನು ನಮಗೆಲ್ಲ ಎಲ್ಲಿ ಕೊಡ್ತಾರೆ, ನಮಗೆಲ್ಲ ಎಲ್ಲಿ ಅಂತ ಸುಮ್ಮನೆ ಅದೋ ಫೇಕ್ ನ್ಯೂಸ್ ಇರ್ಬೋದು ಅಂತ ನಾವು ಸುಮ್ಮನೆ ಅದಾದಮೇಲೆ ನಂತರ ಇನ್ನೊಂದು ದಿನ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ಡೈರೆಕ್ಟ್ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಫ್ರೆಂಡ್ ಹೇಳಿದ್ದ, ಮಚ್ಚಿ ಇದಿಲ್ಲ ನಿಜ, ಇದು ವಿಜಯಣ್ಣ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಹೋಗ್ಬೇಕು ಅಂತ ಹೇಳಿದಾಗ ಡೈರೆಕ್ಟಾಗಿ ಒಂದಿನ ಹೋಗಿದ್ರು ವಿಜಯಣ್ಣ ಹತ್ರ. ನೀವು ನಂಬಲ್ಲ, ಸ್ಟಾರ್ಟಿಂಗ್ ದಿನ ಹೋದಾಗ ನಂಗೆ ದೇವರಾಣೆ ನನ್ನ ತಲೆನೇ ಓಡಿಲ್ಲ. ನನಗೆ ವಿಜಯಣ್ಣ ಮುಂದೆ ಕೂತಿದ್ದಾರೆ, ಹೋಗಿ ಫಸ್ಟು ಕಾಲಿಗೆ ಬಿದ್ದು ನಮಸ್ಕಾರ ತೊಗೊಂಡು ವಿಜಯಣ್ಣ ಕೇಳಿದೆ, ಅಣ್ಣ ಏನಣ್ಣ ಅಂತಂದ್ರೆ ಫಸ್ಟು ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರು ಯೂಟ್ಯೂಬಲ್ಲಿ. ಸಾಂಗ್ ಪ್ಲೇ ಮಾಡಿ ನನಗಿದು ಇಷ್ಟ ಆಯ್ತು ಲೈನು, ಒಂದು ಮಾಡಬೇಕಲ್ಲ ಅಂದರು. ನಾನು ಸುಮ್ಮನೆ ಕರೆದು ಏನೋ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರಣ್ಣ ಈ ಥರ ಅಪರ್ಚುನಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಣ್ಣ ನಮ್ಮ ಟೀಮ್ ಮುಖಾಂತರ ಎಲ್ರಿಗೂ ಅಣ್ಣ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಳಕ ಏರಿಯಾ ಅರಕೆರೆ ಅಪ್ಪಡೇನೆ ಉಳಿ. ಮತ್ತು ಆಮೇಲೆ ಇದು ಹಂಗೆ ಪ್ರೋಸೆಸ್ ಆಗಿದ್ದು. ಅದಾದಮೇಲೆ ಚರಣ್ ಸರ್ ಹತ್ರ ಹೋಗಿ ಸುಮಾರು ಒಂದು 4-5 ವೇರಿಯೇಷನ್ ಸಾಂಗ್ ಕಳಿಸಿದ್ದೆ ಅಣ್ಣನಿಗೆ ಒಂದು 2-3 ದಿವಸದಲ್ಲಿ. ಅಣ್ಣ ಸ್ವಲ್ಪ ಎಲ್ಲ ಪಿಕಪ್ ಮಾಡಿ ಎಲ್ಲ ಕರೆಕ್ಷನ್ಸ್ ಮಾಡಿ ಲಿರಿಕ್ಸ್ಗೆ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲಾಂದಿದ್ರೆ ಔಟ್ಪುಟ್ ಬರ್ತಿದ್ದಿಲ್ಲ ಲಿರಿಕ್ಸ್ಗೆ. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಮತ್ತು ಇಲ್ಲ ಮತ್ತು ನನ್ನ ಫೇವ್ರೆಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡೋದು ನನಗೊಂದು ಕನಸು, ಡ್ರೀಮ್ ಇತ್ತು. ಸೊ ತುಂಬ ಕನಸು ನೆನೆಸಾಯಿತು ಅಂತ ಹೇಳ್ತಾ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿಯಾಯಿತು. ಚರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿನಯ್ ಸರ್ ಮತ್ತು ಮೋನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಸರ್ ಇಬ್ರಿಗೂ. ಆ್ಯಂಡ್ ಮತ್ತು ಇನ್ನೊಂದು, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಶ್ರೀ ಅಂತ ಒಂದು ಫಿಲಮ್, ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಫಿಲಮಲ್ಲಿ ವಿಜಯ್ ಸರ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಅವರೆಲ್ಲ ತೋರಿಸ್ತಿದ್ರು. ಆ ಫಿಲಮ್ ಮಾತು ಮುಂಚೆ ಪ್ಲೇ ಮಾಡಿಬಿಟ್ಬಿಡೋರು, ಯಾಕಂದರೆ ಅದೊಂದು CD ಇತ್ತು ಅಷ್ಟೇ ನಮ್ಮ ಮನೇಲಿ ಆ ಟೈಮಲ್ಲಿ ವಿಜಯ್ ಸರ್ನ ವಿಲನ್ ಕ್ಯಾರೆಕ್ಟ್ರಲ್ಲಿ ನೋಡಿದ್ದೆ. ಒಂದು ಏಜ್ ಬರ್ತಾ ಅವ್ರದ್ದು ಫಾಲೋ ಮಾಡ್ತಾ RX ಸೂರಿ, ಶಿವಾಜಿನಗರು ಇಂಥ ಫಿಲಮ್ ನೋಡ್ಕೊಂಡು ಬಂದಿರೋರು. ತುಂಬ ಖುಷಿ ಆಗ್ತಿದೆ ಅಣ್ಣ ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಮತ್ತು ವಿಜಯಣ್ಣಗೆ ಸ್ಪೆಷಲಿ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳ್ತಾ, ಅಣ್ಣ ತುಂಬ ಧನ್ಯವಾದ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್.